ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಟ್ ವಿತ್ ಸಂದೇಶ. ಇನ್ನು ಈ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಬಿಗ್ ಬಾಸ್ ಕಡೆಯಿಂದ ಇವತ್ತೊಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಆ ಹೊಸ ಪ್ರೋಮೋ ಏನಿದೆ, ಆ ಪ್ರೋಮೋದಲ್ಲಿ ಏನಿದೆ ಅನ್ನೋದನ್ನ ಈ ಒಂದು ಪ್ರೋಮೋ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಯುದ್ಧ ಮಾಡೋರು ಬದಲಾಗ್ತಾರೆ, ಸೂತ್ರಧಾರ ಬದಲಾಗಲ್ಲ ಅನ್ನೋದು. ಸುದೀಪ್ ಸರ್, ಓಟ್ ಪ್ರೋಮೋದಲ್ಲಿ ಕೇಳಿದಂಥ ಕ್ವಶನ್ಗೆ ಈ ಪ್ರೋಮೋದಲ್ಲಿ ಆನ್ಸರು. ಓದ್ ವಿಡಿಯೋದಲ್ಲಿ ಹೇಳಿದೆ, ಈ ಪ್ರೋಮೋದಲ್ಲಿ 100% ಆನ್ಸರ್ ಸಿಗುತ್ತೆ ಅಂತ. ಈಗಿಂತ ಬೇರೆನೇ ಲೆಕ್ಕ. ಇದು ಹೊಸ ಅಧ್ಯಾಯ. ಬಿಗ್ ಬಾಸ್ ಸೀಸನ್ 11 ಸೆಪ್ಟೆಂಬರ್ 29ರಿಂದ. ಬಿಗ್ ಬಾಸ್ ಸೀಸನ್ 11 ಸೆಪ್ಟೆಂಬರ್ 29ರಿಂದ ಶುರುವಾಗುತ್ತೆ. ಗ್ರ್ಯಾಂಡ್ ಪ್ರೀಮಿಯರ್ 29ರಿಂದ ಶುರು. ಸೆಪ್ಟೆಂಬರ್ 29 ಭಾನುವಾರ ಶುರುವಾಗುತ್ತೆ. ಸೊ ಭಾನುವಾರ ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಪ್ರೀಮಿಯರ್ ಆಗ್ತಾ ಇರೋದು. ಆ್ಯಂಡ್ ಸೊ ಹೋದ ಪ್ರೋಮೋದಲ್ಲಿ ಜನರು ಕೇಳಿದಂಥ ಒಂದಷ್ಟು ಕ್ವಶನ್ ಏನು, ಈ ಸರಿಯ ಹೋಸ್ಟ್ ಬದಲಾಗ್ತಾರ ಅನ್ನೋದನ್ನ ಅದೇ ಒಂದು ಥೀಮ್ ಆಗಿ ಇಟ್ಕೊಂಡು ಒಂದು ಪ್ರೋಮೋ ಮಾಡಿದ್ರು, ಏನು ಹೋಸ್ಟ್ ಬದಲಾಗ್ತಾರ ಅಂತ ಹೇಳಿ. ಸೊ ಯಾಕಂದ್ರೆ ಅದು ಜನರೇ ಕೇಳಿದಂಥ ಕ್ವಶನ್ನು. ಸೊ ಬಿಗ್ ಬಾಸ್ ತಂಡ ಏನೊಂದು ಎಲ್ಲರೂ ತಲೆಗೆ ಹುಳ ಬಿಟ್ಟಿತ್ತು ಅಂತಾನೆ ಹೇಳ್ಬೋದು. ಆ್ಯಂಡ್ ಇವತ್ತಿನ ಒಂದು ಪ್ರೋಮೋದಲ್ಲಿ ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಈ ಸರಿಯ ಬಿಗ್ ಬಾಸ್ ಸೀಸನ್ 11ರಲ್ಲಿ ಆಟಗಳು ಬದಲಾಗಬಹುದು, ನಿಯಮಗಳು ಬದಲಾಗಬಹುದು, ಆದರೆ ಸೂತ್ರಧಾರ ಬದಲಾಗಲ್ಲ. ಆ್ಯಂಡ್ ಈ ಸರಿಯ ಬಿಗ್ ಬಾಸ್ ಸೀಸನ್ 11 ಹೊಸ ಅಧ್ಯಾಯ ಅಂತ ಹೇಳಿ. ಆ್ಯಂಡ್ ಆ ಆಟಗಾರ ಬದಲಾಗ್ಬೋದು, ನಿಯಮಗಳು ಬದಲಾಗ್ಬೋದು. ಆ ಸೂತ್ರಧಾರ ಯಾರು? ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು ಇರ್ತಾರೆ. ಆ್ಯಂಡ್ ಅವರೇ ಈ ಸರಿಯ ಬಿಗ್ ಬಾಸ್ ಸೀಸನ್ 11 ಹೋಸ್ಟ್ ಮಾಡ್ತಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದ್ರ ಮುಖಾಂತರ ಈ ಒಂದು ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಈ ಒಂದು ಪ್ರೋಮೋದಲ್ಲಿ ಸುದೀಪ್ ಸರ್ ಎಂಟ್ರಿ ಅಂತ ಸಕ್ಕದಾಗಿದೆ. ಆ್ಯಂಡ್ ಏನು ಆ BGM ಇರ್ಬೋದು, ಆ ಒಂದು ಡೈಲಾಗ್ಗಳಿರ್ಬೋದು, ಕ್ಲಾಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೇನು ಸೀಸನ್ 11 29ರಿಂದ ಶುರುವಾಗುತ್ತೆ. ಆ್ಯಂಡ್ ಇದರ ಥೀಮ್ ಬೆಂಕಿ ಮತ್ತು ನೀರ್ದಾಗಿರುತ್ತೆ ಅಂತ ಇದಕ್ಕೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆ್ಯಂಡ್ ಲಾಸ್ಟ್ ಸೀಸನ್ಗಳೆಲ್ಲ ನೀವು ನೋಡಿದ್ರೆ ಥೀಮ್ಗಳು ಈ ನವೀನರು, ಪ್ರವೀಣರು ಅಂತ ಇರ್ಬೋದು, ಆಮೇಲೆ ಸಾಮಾನ್ಯರು, ಸೆಲೆಬ್ರಿಟಿ ಅಂತ ಇರ್ಬೋದು. ಸೊ ಒಂದಷ್ಟು ಥೀಮ್ಗಳಿತ್ತಲ್ಲ, ಅದೇ ರೀತಿ ಈ ಸರಿಯ ಥೀಮ್ ಬಂದು ಬೆಂಕಿ ಮತ್ತು ನೀರಾಗಿದೆ. ಆ್ಯಂಡ್ ಈ ಬೆಂಕಿ ಮತ್ತು ನೀರು ತಂಡಕ್ಕೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಹೋಗ್ತಾರೆ, ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾವೆಲ್ಲ ಕಂಟೆಸ್ಟೆಂಟ್ಗಳು ಇರ್ತಾರೆ ನಿಮ್ಮ ಪ್ರಕಾರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಆ ಕಂಟೆಸ್ಟೆಂಟ್ಗಳ ಬಗ್ಗೆ ನೆಕ್ಸ್ಟ್ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಸಹ ವಿಡಿಯೋ ಮಾಡ್ತೀನಿ, ಕಾಯ್ತಾ ಇರಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.